ನಾರ್ತ್ ವೆಸ್ಟ್ ಹಾಸ್ಪಿಟಲ್ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಸ್ವಾತಿ ಹೋಟೆಲ್ ಖಾಸಗಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ನಾರ್ತ್ ವೆಸ್ಟ್ ಹಾಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ಸುಧೀರ್ ಬಿಎಂ, ಡಾ ನವೀನ್ ಎಂಎ, ಡಾ ಕೆಎಸ್ ಪ್ರಸನ್ನಕುಮಾರ್, ಡಾ ಅಶ್ವಿನ್ ಕೆ, ಡಾ ದಯಾನಂದ್ ಜಿ ರವರು ಜ್ಯೋತಿ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾರ್ತ್ ವೆಸ್ಟ್ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಿ ಮೇ 11ನೇ ತಾರೀಕು 2025 ಆಗಿದ್ದು, ಅದಾದಮೇಲೆ ಇದು ಮೇ 15ರಿಂದಲೇ ನಾವು ಕೆಲಸ ಕಾರ್ಯನ ಶುರು ಮಾಡಿದ್ದು. ಅದಾದಮೇಲಿಂದ ಸುಮಾರಷ್ಟು ಸರ್ಜರೀಸ್ ಆಗಲಿ, ಸುಮಾರಷ್ಟು ಪೇಷೆಂಟ್ಗಳಾಗಲಿ ಈಗಿನ ಕಡೆದು ನಾರ್ತ್ ವೆಸ್ಟ್ ಬ್ಯಾಂಗ್ಳೂರ್ ಜನತೆಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಫೆಸಿಲಿಟಿ ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮೇನ್ ಏಮ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತಂತಂದರೆ, ಒಂದು ಯಾವ ಐಡಿಯಾಯಿಂದ ಮಾಡಿದ್ದು ಅಂತಂತಂದರೆ, ಒಳ್ಳೆ ಹೆಲ್ತ್ ಕೇರ್ ಫೆಸಿಲಿಟಿ ವಿತ್ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ ಮತ್ತು ಆಪರೇಷನ್ ಥಿಯೇಟರ್ ಫೆಸಿಲಿಟಿ, ICU ಫೆಸಿಲಿಟಿ ಎಲ್ಲ ಇದ್ದೂ ಇದು ಬಜೆಟ್ ಫ್ರೆಂಡ್ಲಿ ಇರೋಂಥ ಹಾಸ್ಪಿಟ್ಲ್ ಮಾಡಬೇಕು ಅಂತ ಇಟ್ಕೊಂಡು ನಾವು ಇದನ್ನು ಶುರು ಮಾಡಿದ್ದು. ಸೊ ಅದರಿಂದ ನಮಗೆ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಸುಮಾರಷ್ಟು ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡಿದ್ದೀವಿ. ಎಷ್ಟೊಂದು ಹಾಸ್ಪಿಟ್ಲಲ್ಲಿ ಈ ಥರ ಮೈಲ್ ಸ್ಟೋನ್ ಅಚೀವ್ ಮಾಡೋಕ್ಕೆ ಸುಮಾರಷ್ಟು 3-4 ವರ್ಷನೇ ಆಗ್ಬೋದು, 5 ವರ್ಷನೇ ಆಗ್ಬೋದಾಗಿತ್ತು. ನಾವು ಈ 1 ವರ್ಷದಲ್ಲೇ ಈ ಥರ ಮೈಲ್ ಸ್ಟೋನ್ಸ್ ಅಚೀವ್ ಮಾಡಿದ್ದೀವಿ. ಸುಮಾರಷ್ಟು ಸರ್ಜರೀಸ್ ಆಗಲಿ, ಒಂದು ದಿನದ ಮಗುಗೆ ಆಪ್ರೇಷನಿಂದ ಹಿಡಿದು ಸುಮಾರಷ್ಟು ಕಾಂಪ್ಲಿಕೇಟೆಡ್ ಡೆಲಿವರೀಸ್ ಆಗಲಿ, 24 ವೀಕರ್ ಪ್ರೆಗ್ನೆನ್ಸೀಸು, ಬ್ರೈನ್ ಸರ್ಜರೀಸು, ಸ್ಪೈನ್ ಸರ್ಜರೀಸು, ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರೀಸು, ಲಿಮ್ ಸ್ಯಾಲ್ವೇಜ್ ಸರ್ಜರೀಸು, ಆಂಕೋ ಸರ್ಜರೀಸು, ಗ್ಯಾಸ್ಟ್ರೋ ಸರ್ಜರಿ, ಯೂರಾಲಜಿ, ಆರ್ಥೋಪೆಡಿಕ್ ರೀಪ್ಲೇಸ್ಮೆಂಟ್ಸು, ಆ ಥರ ಎಲ್ಲ ಥರದ ಸರ್ಜರೀಸು ನಮ್ಮಲ್ಲಿ ಮಾಡ್ತಾಯಿದ್ದೀವಿ. ಅದು ಎಲ್ಲ ಯಶಸ್ವಿಯಾಗಿ ಎಲ್ಲರೂ ಪೇಷಂಟ್ಸು ಗುಣಮುಖರಾಗಿ ಚೆನ್ನಾಗಿ ಒಳ್ಳೆ ಫೀಡ್ಬ್ಯಾಕು ಎಲ್ಲ ಕೊಟ್ಟು ತುಂಬ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗುರುಗಳಾದ ಡಾಕ್ಟರ್ ಅಂಜನಪ್ಪ ಸರ್ ಕಡೆಯಿಂದನೂ ಭಾಳಷ್ಟು ಸರ್ಜರೀಸ್ ಅವ್ರ ಕಡೆಯಿಂದನೂ ಕೇಸಸ್ ಕಳಿಸ್ತಾರೆ. ಅವರು ಎಲ್ಲ ಬಂದು ಆಪ್ರೇಷನ್ ಎಲ್ಲ ಮಾಡಿ ಇಲ್ಲೆಲ್ಲ ನಮ್ಮನ್ನು ಭಾಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಮೈಲ್ ಸ್ಟೋನ್ ಅಂತ ಅಂದರೆ ಹೋದ ತಿಂಗಳಷ್ಟೇ ನಮ್ಮದು ಮ್ಯಾಕ್ಸಿಮಮ್ ನಂಬರ್ ಇದು ಅಡ್ಮಿಷನ್ಸ್ ಆಗಿದ್ದು, ಅದು 200 ನಂಬರ್ಸ್ ಅಡ್ಮಿಷನ್ಸ್ ಆಯಿತು. ಮತ್ತು 100+ ಸರ್ಜರೀಸ್ ಮಾಡಿದ್ವಿ. ಅದೊಂದು ಒಳ್ಳೆಯ ಮೈಲ್ ಸ್ಟೋನ್ ಅಚೀವ್ ಮಾಡಿದ್ವಿ. ಸೊ ಅದರಿಂದ ಭಾಳ ಖುಷಿ ಬರ್ತಾಯಿದೆ. ಅದಕ್ಕೆ ಅದೊಂದು ಸೆಲೆಬ್ರೇಷನ್ನು. ಮತ್ತು ಇದೆಲ್ಲ ಬರೀ ಡಾಕ್ಟರ್ಸ್ ಕಡೆಯಿಂದ ಅಷ್ಟೇ ಅಲ್ಲ, ನಮ್ಮ ಎಂಟೈರ್ ಟೀಮ್, ನಾರ್ತ್ ವೆಸ್ಟ್ ಟೀಮ್ ಏನಿದೆ, ನಮ್ಮ ನರ್ಸಿಂಗ್ ಆಗಲಿ, ಫ್ರಂಟ್ ಆಫೀಸ್ ಆಗಲಿ, ಅಡ್ಮಿನಿಸ್ಟ್ರೇಟಿವ್ ಆಗಲಿ, ಸೆಕ್ಯೂರಿಟಿಯಿಂದ, ಹೌಸ್ಕೀಪಿಂಗಿಂದ, ಮೇಂಟೆನೆನ್ಸ್ ಆಗಲಿ, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ, ನಮ್ಮ ಡಾಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ಇದರ ಸೆಲೆಬ್ರೇಷನ್ ಆಗಿ ಒಂದು ಎಲ್ಲರೂ ಸೇರಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಇವತ್ತೊಂದು ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ವಿ. ಕುಣಿಗಲ್ಲು, ಮಾಗಡಿ ಆ ಕಡೆ ಸೈಡಿಂದ ಸುಮಾರಷ್ಟು ಪೇಷಂಟ್ಸು, ಸುಮಾರಷ್ಟು ಜನ ಬರ್ತಾರೆ. ಮತ್ತು ಈ ನಾವು ಸುತ್ತಮುತ್ತ ಇದೇ ಏರಿಯಾದಲ್ಲಿ ಎಲ್ಲ ಸುಮಾರಷ್ಟು ಡಾಕ್ಟರ್ಸು ಕ್ಲಿನಿಕ್ ಆಗಲಿ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅವರ ಕಾಂಟ್ಯಾಕ್ಟ್ ಥ್ರೂ ಬೇರೆ ಕಡೆಯಿಂದ ಕುಣಿಗಲ್ಲು, ಹಾಸನ್ನು ಆ ಥರ ಏನು ಬರ್ತಾರೆ. ನಾರ್ತ್ ಕರ್ನಾಟಕದಿಂದಲೂ ಸುಮಾರಷ್ಟು ಪೇಷಂಟ್ಸ್ ಬಂದಿದ್ದಾರೆ ನಮ್ಮಲ್ಲಿ. ಇದಲ್ಲದೆ ಬೆಂಗಾಲಿಂದಲೂ ಸುಮಾರಷ್ಟು ಪೇಷಂಟ್ಸ್ ಬಂದು ಆಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಥರ ಮೆಡಿಕಲ್ ಟೂರಿಸಮ್ಗೂ ನಾವು ಪ್ರೋತ್ಸಾಹ ಕೊಟ್ಟು ಅದೆಲ್ಲ ಮಾಡ್ತಾಯಿದ್ದೀವಿ. ಸೊ ಆದ್ದರಿಂದ ಎಲ್ಲ ಯಶಸ್ವಿಯಾಗಿ ಇಲ್ಲಿ ನಮಗೆ ಎಲ್ಲ ಫೆಸಿಲಿಟಿನೂ ಇರೋದ್ರಿಂದ ಲೋ ಬಜೆಟಲ್ಲಿ ಇದೆಲ್ಲ ಆಗುತ್ತದ್ರಿಂದ ಪೇಷಂಟ್ಗಳಿಗೂ ಜಾಸ್ತಿ ಹೊರೆ ಬೀಳಲ್ಲ. ಮತ್ತು ಡಾಕ್ಟರ್ಸ್ಗೂ ಆ ಥರ ಏನು ಇದು ಆಗದೇ ಇದ್ದಂಗೆ ಇದು ನೀಟಾಗಿ ಎಲ್ಲ ಮಾಡ್ತಾಯಿದ್ರು. ನಮ್ಮ ಕಡೆಯಿಂದ ಅವರು ಡಿ ಕೆ ಶಿವಕುಮಾರ್ ಅವರು ಸರ್ ಬಂದು ನಮಗೆ ಇನಾಗ್ರೇಷನ್ ಮಾಡಿದ್ದೇ ಒಂಥರ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು. ಸೊ ಅವರು ಮಾಡಿದ್ದಾಗಿ 1 ವರ್ಷ ಆಗಿ ನಾವು ಇದೊಂದು ಸೆಲೆಬ್ರೇಷನ್ ಮಾಡ್ತಾ ಇರ್ಬೇಕಾದ್ರೆ ಅವ್ರದ್ದು ಇವಾಗ CM ಸ್ಥಾನಕ್ಕೆ ಇದು ಪದಗ್ರಹಣ ಮಾಡ್ತಾಯಿದ್ದಾರೆ. ಸೊ ಅದೊಂದು ಒಳ್ಳೆಯ ಖುಷಿಯ ಇದು ಸನ್ನಿವೇಶ. ಸೊ ಅದು ಇದೇ ಸೇಮ್ ಟೈಮಲ್ಲಿ ಬಂದಿರೋದ್ರಿಂದ ನಾವು ಅವ್ರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ. ಮತ್ತು ನಮ್ಮ ಮೇಲೆ ಅವರ ಯಾವಾಗಲೂ ನಮ್ಮ ಆಶೀರ್ವಾದ ಇರಲಿ ಅಂತ ಕೋರ್ಕೋತೀವಿ. ಸೊ ಅವ್ರು ನಮ್ಮ ಸಪೋರ್ಟ್ ಇರಲಿ. ನಾರ್ತ್ ವೆಸ್ಟ್ ಹಾಸ್ಪಿಟಲ್ ಪರವಾಗಿ ವಿಶ್ವ ಪರಿಸರ ದಿನಾಚರಣೆಗೆ ಎಲ್ಲರಿಗೂ ಶುಭ ಹಾರೈಸ್ತೇವೆ. ಪರಿಸರ ಭಾಳ ಮುಖ್ಯವಾದದ್ದು. ಅದನ್ನು ಉಳಿಸೋಣ, ಅದನ್ನು ಬೆಳೆಸೋಣ, ಗಿಡ ನೆಡೋಣ. ಸೊ ಅದರಿಂದ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋ ನಮ್ಮ ತಂದೆಯವರು ಅದರಲ್ಲಿ ಇದ್ದಿದ್ದರಿಂದ ಪರಿಸರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸ್ತೀವಿ. ಸೊ ಆದ್ದರಿಂದ ಅದನ್ನು ಉಳಿಸಿ, ಅದರಿಂದ ನಮಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಅದರಿಂದ ನಮ್ಮ ಹೆಲ್ತ್ ಭಾಳ ಇಂಪ್ರೂವ್ ಆಗುತ್ತೆ. ಅದನ್ನು ಧ್ಯೇಯ ಇಟ್ಕೊಂಡು ಅದನ್ನು ಪಾಲಿಸೋಣ.